Hello guys, good morning. Welcome back to Lakshmi Lokesh YouTube channel guys. So ಇವತ್ತು ಸ್ಯಾಟರ್ಡೆ ಆ್ಯಸ್ ಯೂಶುವಲ್ ರಿತಿಕ್ಷಾ ಕ್ಲಾಸಿಗೆ ಹೊರಟಿದ್ದಾಳೆ. ಇವತ್ತೇನು ತಿಂಡಿ ಇಲ್ಲ, ಸೊ ಹಾಗಾಗಿ ಕ್ವಿಕ್ಕಾಗಿ ಆಗುವಂಥ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೆಸಿಪಿ ಅಂತ ಏನಿಲ್ಲ, ಇವನ ಬಗ್ಗೆ ಮಾತಾಡ್ಬೇಕಂತೆ ನೋಡಿ. ಸೊ ಇವನು ಋತ್ವಿಕ್ ತುಂಬ ತುಂಟ, ಮೂತಿ ಮಾಡೋದು, ಮಖ ಮಾಡೋದು, ಈ ಥರ ಎಲ್ಲ ರಿಯಾಕ್ಷನ್ಸ್ ಕೊಡ್ತಾ ಇರ್ತಾನೆ. ಇನ್ನೂ ಸ್ನಾನ ಆಗಬೇಕು, ಫ್ರೆಶ್ ಅಪ್ ಆಗಬೇಕು. ಸೊ ಇವತ್ತು ಅವರೆಕಾಳು ಹಸಿ ಸೀಸನ್ ಇರೋದ್ರಿಂದ ಯಾರ್ಯಾರ ಮನೇಲಿ ಈ ಥರ ಮಾಡ್ತಾರೋ ನನಗೆ ಗೊತ್ತಿಲ್ಲ, ಬಟ್ ಈ ಥರ ಟೇಸ್ಟ್ ಮಾಡಿದ್ರೆ ತುಂಬ ಸಖತ್ತಾಗಿರುತ್ತೆ. ಹಾಗೆ ಇವತ್ತಿನ ವ್ಲಾಗಲ್ಲಿ ಹೇಳ್ತೀನಿ, ಎಕ್ಸ್ಪೆಕ್ಟೆಡ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ, ಆ ಥರ ದೇವ್ರು ಎಲ್ಲ ಒಂದು ಕಡೆ ಕಾಯ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಕುತ್ಕೋತೀಯಾ ಬೇಡ ಮಗನೇ. ಸೊ ಇವತ್ತೇನು ಮಾಡ್ತಾಯಿದ್ದೀನಿ ಅಂತ ಅಲ್ಲಿ ಆಲ್ರೆಡಿ ಬೇಯ್ತಾ ಇದೆ, ತೋರಿಸ್ತೀನಿ ನೋಡಿ. ಇಲ್ಲಿ ಆ್ಯಕ್ಚುಲಿ ಏನೇನಿದೆಯೋ ಅವರೆಕಾಳು ಮತ್ತು ಬದನೆಕಾಯಿ, ಮೂಲಂಗಿ, ಆಲೂಗಡ್ಡೆ, ಸೊ ಎಲ್ಲ ಈ ಥರ ಬೇಯಕ್ಕೆ ಇಟ್ಕೊಂಡ್ಬಿಡ್ತೀನಿ. ಸೊ ಇದು ಬೇಯ್ತಾ ಇದೆ. ಈಗ ಇದಕ್ಕೆ ಒಂದು ಈರುಳ್ಳಿ, ಒಂದು ಟೊಮೊಟೊ ಆ್ಯಡ್ ಮಾಡ್ಕೊತೀನಿ. ಸಿಂಪಲ್ ಅಂದರೆ ತುಂಬ ಸಿಂಪಲ್ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಹುಣಸೆಹಣ್ಣು ಕೂಡ ಇಲ್ಲಿ ನೆನೆಯಕ್ಕೆ ಇಟ್ಟಿದ್ದೀನಿ. ಈಗ ಈರುಳ್ಳಿ ಮತ್ತು ಟೊಮೊಟೊ ಎರಡೂ ಒಂದೇ ಸತಿ ಇದು ಬೇಯ್ತಾ ಇದೆಯಲ್ಲ, ಇದಕ್ಕೆ ಹೀಗೆ ಹಾಕೊಂಡ್ಬಿಡೋದು. ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಎಲ್ಲ ಏನೂ ಇಲ್ಲ. ತುಂಬ ಅಂದರೆ ಹುಳಿ ಹುಳಿಯಾಗಿ ತುಂಬ ಸೂಪರಾಗಿರುತ್ತೆ. ಸೊ ಇದು ಆಲ್ಮೋಸ್ಟ್ ಅದಕ್ಕೆ ಈಗ ಬೆಂದಿದೆ. ಇದಕ್ಕೆ ಏನಿದ್ರು ಇದು ಬೇಯ್ತಾ ಇರುತ್ತೆ. ಸ್ವಲ್ಪ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕೊಬಿಟ್ರೆ, ಮತ್ತೊಂದು ಸ್ವಲ್ಪ ಹೊತ್ತು ಬಿಟ್ಟು ಧನಿಯಾ ಪುಡಿ, ಮೆಣಸಿನ ಪುಡಿ ಮತ್ತು ಹುಣಸೆ ಹಣ್ಣಿನ ಹುಳಿ, ಇದು ನೋಡಿ ಇಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಸೊ ಅದು ಬೇಯೋ ಅಷ್ಟರಲ್ಲಿ ಒಂದು ಸ್ವಲ್ಪ ಹುಣಸೆ ಹುಳಿ ಎಲ್ಲ ಚೆನ್ನಾಗಿ ಕಿವುಚ್ಕೊಂಡು ರೆಡಿ ಮಾಡ್ಕೊಬಿಡ್ತೀನಿ ಗೈಸ್. ಹುಣಸೆ ಹುಳಿ ನೋಡಿ ಈ ಥರ ಚೆನ್ನಾಗಿ ಕಿವುಚ್ಕೊಂಡ್ಬಿಟ್ಟು, ಸೊ ಹುಣಸೆ ಹುಳಿ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಧನಿಯಾ ಪುಡಿ, ಮೆಣಸಿನ ಪುಡಿ ಹಾಕಿದ್ರೆ ತುಂಬ ಸೂಪರಾಗಿ ಅವರೆಕಾಳು ಹುಳಿ ಸಾರು ನಡೆಯುತ್ತೆ. ಕೆಲವರು ಇದನ್ನು ಕರ್ಮೀನ್ ಸಾರು ಮಾಡೋರು ಈ ಥರ ಮಾಡ್ಕೊತಾರೆ, ಬಟ್ ನಾವು ಅದು ತಿನ್ನಲ್ಲ, ಹಾಗಾಗಿ ಈ ಥರ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಸ್ವಲ್ಪ ಜಾಸ್ತಿ ಇರಬೇಕು. ಸೊ ಈಗ ಅದಕ್ಕೆ ಹಾಕಿ ಧನಿಯಾ ಪುಡಿ, ಮೆಣಸಿನ ಪುಡಿ ಹಾಕಿದ್ರೆ ಮುಗೀತು. ಏನೋ ಅದು ನನ್ನ ಮಗನ ತರಲೆ ನೋಡೋಕ್ಕಾಗ್ತಾಯಿಲ್ಲ. ಇಲ್ಲಿ ಹುಣಸೆ ಹುಳಿ ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೇನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ, ಸೊ ಅನ್ನ ವಿಜಿಲ್ ಬರೋ ಅಷ್ಟರಲ್ಲಿ ಸಾಂಬಾರಿಗೂ ಕೂಡ ರೆಡಿ ಮಾಡಬೇಕು. ಹುಣಸೆ ಹುಳಿ ಹಾಕಿದ್ಮೇಲೆ ಇನ್ನೇನು ಇದು ಕೂಡ ಕುದೀತಾ ಇದೆ ಈಗ. ಸೊ ಕುದಿಯೋ ಅಷ್ಟರಲ್ಲಿ ಸ್ವಲ್ಪ ಧನಿಯಾ ಪುಡಿ, ಮೆಣಸಿನ ಪುಡಿ ಹಾಕಿದ್ರೆ ಮುಗೀತು. ಸೊ ಬನ್ನಿ ಅದು ಎಷ್ಟೆಷ್ಟು ಹಾಕ್ತೀನಿ ಅಂತ ತೋರಿಸ್ತೀನಿ. 3 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲ ಒಟ್ಟಿಗೆ ಈ ಥರ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋಂಥ ಹುಳಿ ಸಾಂಬಾರು ರೆಡಿ. ಋತ್ವಿಕ್ ಅದು ಇನ್ನೊಂದು ಸ್ವಲ್ಪ ಅದು ಚೆನ್ನಾಗಿ, ಏನೋ ಅಲ್ಲಿ ಅಪ್ಪನ ಹತ್ರ ಹೋಗೋ, ಕರಿ ಪಾಪನ್ ಲೋಕಿ, ಏನು ಕೂತೋಯ್ತಾ? ಸೊ ಅದು ಗಟ್ಟಿ ಆಗಬೇಕಷ್ಟೇ, ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ. ಸೊ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ನೋಣ, ಹೆಂಗೆ ಬರುತ್ತೆ ಅನ್ನೋದನ್ನು ಹೇಳ್ತೀನಿ. ಸ್ವಲ್ಪ ಇದು ರೆಡಿ ಆಗೋಷ್ಟರಲ್ಲಿ ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ. ಆ ಥರ ಅಂದರೆ ಅವರಪ್ಪ ಇದ್ದರೂ ಅವ್ರ ಅಪ್ಪನ ಹತ್ರ ಹೋಗಲ್ಲ, ಒಂದೊಂದ್ಸಲಿ ನಾನಿದ್ರು ಅವ್ರ ಅಪ್ಪನ ಹತ್ರ ಹೋಗ್ತಾನೆ. ವಿಚಿತ್ರ ಇದು. ಹೋಗೋಣ, ಸ್ನಾನ ಮಾಡಿ ಬರೋಣ, ಮಾಮಿಗೆ ಪೂಜೆ ಮಾಡೋಣ. ಪೂಜೆ ಮಾಡೋಣ, ಹೆಂಗೆ ಪೂಜೆ ಮಾಡೋಣ ಮಗನೇ? ಹಂಗೆ. ಓಕೆ ಗಾಯ್ಸ್, ಬನ್ನಿ, ಅಲ್ಲಿ ನೋಡ್ತಾ ಇರ್ಬೋದು ಕುದೀತಾ ಇದೆ. ಅದಾಗೋಷ್ಟರಲ್ಲಿ ಮಾಡ್ಕೊಂಬರೋಣ. ಈಗಷ್ಟೇ ಸ್ನಾನ ಕೂಡ ಮುಗಿಸಿ, ಸೊ ಮನೆಯಲ್ಲೆಲ್ಲ ಪೂಜೆ ಮಾಡಿ ದೇವರ ಆಶೀರ್ವಾದ ಇನ್ನೂ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ಏನು ಅಂತಾರಲ್ಲ, ಒಳ್ಳೇದು ಮಾಡಿದ್ರೆ ದಾನ ಧರ್ಮ ಯಾವತ್ತಿದ್ರೂ ಕಾಪಾಡುತ್ತೆ ಅಂತ, ಆ ಥರ ಇವತ್ತೊಂದು ಅದೇ ಹಸ್ಕೊಂಡಿದ್ದವ್ರಿಗೆ ಅನ್ನ ಕೊಟ್ಟಂಗಾಯ್ತು, ಕಷ್ಟದಲ್ಲಿದ್ದವ್ರಿಗೆ ಏನೋ ದಾನ ಮಾಡಿದ್ದಂಗಾಯ್ತು. ಸುಮ್ಮನಿರೋ. ಇನ್ನು ಋತ್ವಿಕ್ಗೆ ಆಗಲೇ ಮಾಡಿದ್ದಂಥ ಸಾಂಬಾರು, ಹುಳಿ ಸಾಂಬಾರು ಮತ್ತು ಅನ್ನ ರೆಡಿಯಾಗಿದೆ. ಹಾಕ್ಕೊಂಡು ಅವನಿಗೆ ಬಿಸಿ ಬಿಸಿ ತಿನ್ನಿಸೋದಷ್ಟೇ.
ಈಗಷ್ಟೇ ನಾನು ಕೂಡ ತಿಂಡಿ ತಿಂದು ತುಂಬ ಟೇಸ್ಟಿಯಾಗಿತ್ತು. ಸೊ ತಿಂಡಿ ತಿಂದು ಎಲ್ಲ ಕೆಲಸ ಮುಗಿಸಿ ಮನೆ ಹತ್ರ ಹೋಗಿ ಬಂದಿದ್ದೀನಿ. ನಿಮ್ಮ ಹತ್ರ ಆಗಲೇ ಒಂದು ವಿಚಾರ ಶೇರ್ ಮಾಡಬೇಕು ಅಂದ್ಕೊಂಡೆ. ಆ ವಿಚಾರದ ಬಗ್ಗೆ ಶೇರ್ ಮಾಡ್ತೀನಿ. ಋತ್ವಿಕ್ ಆ್ಯಕ್ಚುಲಿ ಮಲಗಿದ್ದಾನೆ. ರಿತೀಕ್ಷಾ ಕೂಡ ಈಗಷ್ಟೇ ಬಂದ್ಲು. ಅವಳು ಕೂಡ ಮನೆ ಹತ್ರ ಹೋಗ್ತೀನಿ ಸ್ವಲ್ಪ ಹೊತ್ತು ಅಂತ ಹೇಳಿದಾಳೆ. ಮನೆ ಹತ್ರ ಹೋಗಿ ಬರ್ತಾಳೆ, ಅಷ್ಟರಲ್ಲಿ ವ್ಲಾಗ್ಸ್ ಕಂಟಿನ್ಯೂ ಮಾಡಬೇಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಈಗ ಕೊನೆ ಹಂತಕ್ಕೆ ಬಂದಾಗ ಹೆಂಗ್ ಅನ್ಸುತ್ತೆ ಅಂದರೆ, ಮನೆ ಕಟ್ಟಬೇಕಾದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ನಾವು ಏನೇ ಅಡ್ಜಸ್ಟ್ಮೆಂಟ್ ಮಾಡಿ ಎಲ್ಲ ಮುಗಿಸಿದ್ರು ಈ ಕೊನೆ ಹಂತ ಬರ್ತಾ 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 ಆ, ಎಷ್ಟು ಅಡ್ಜಸ್ಟ್ ಮಾಡಿ ಇಟ್ಕೊಂಡ್ರು ಕೂಡ ಸಾಲೋದೇ ಇಲ್ಲ ಅದು. ಆ ಥರ ಸಿಚುವೇಶನಲ್ಲಿ ಏನಪ್ಪ ಮಾಡೋದು ಅಂತ ಅನ್ಕೊತೀನಿ. ಈ ಹಿಂದೆನೂ ಒಂದು ವ್ಲಾಗ್ ಶೇರ್ ಮಾಡಿದ್ದೆ. ಯಾರೋ ಅಜ್ಜಿಗೆ ನಾನು ಕೊಟ್ಟಿದ್ದು ₹500, ಜಸ್ಟ್ ಒಂದು ₹500 ಅದಷ್ಟೇ. ಬಟ್ ಆ ₹500 ನನಗೆ ಸತ್ತಾಗ ಅವರು ಆ ಥರ ಚಿನ್ನ ಕೊಟ್ಟು ಕಳಿಸ್ತಾರೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅದೊಂದು ಕಡೆ ಆದರೆ, ಈಗ ಮೇ ಬಿ ಆ ಅಜ್ಜಿ ಆಶೀರ್ವಾದ ಏನೋ ಬ್ಲೆಸ್ಸಿಂಗು ಅಥವಾ ದೇವರಿಲ್ಲ ಅಂತ ಅಂದ್ಕೊಳ್ಬೇಕಾದ್ರೆ ಕೆಲವೊಮ್ಮೆ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಡುತ್ತೆ ಗೈಸ್. ಅದೇ ಟೆನ್ಷನ್ನಲ್ಲಿ ಕೂಡ ನಾನು ಇದ್ದೆ. ನಮಗೆ ಮಾಡೋದು ಕೆಲವರು ₹1 ₹2 ಸಹಾಯ ಆಗಿರ್ಬೋದು, ಬಟ್ ಆ ಟೈಮಿಗೆ ಮಾಡ್ತಾರಲ್ಲ ಅದನ್ನ ಯಾವತ್ತೂ ನೆನೆಸ್ಕೊಳ್ದಿರ ಇರೋಕ್ಕೆ ಆಗಲ್ಲ. ನನಗೆ ಒಂದ್ಸಲಿ ಆ ಅಜ್ಜಿಗೆ ನಾನು ಮಾಡಿದ್ದು ಇವತ್ತು ದೇವ್ರು ಎಲ್ಲೋ ಏನೋ ಆಶೀರ್ವಾದ ಮಾಡ್ತಿದ್ದಾನೆ ಅನ್ನೋದು ನನಗೆ ತುಂಬ ನೆನಪಾಗ್ತಾ ಇದೆ. ಆಮೇಲೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಯಾರಿಗಾದರೂ ನಾವು ಒಂದು ಕೆಟ್ಟದ್ದು ಮಾಡಿದರೆ ಅಷ್ಟೇ ಕೆಟ್ಟದಾಗಕ್ಕೆ ಸಾಧ್ಯ ಆಗೋದು. ಆಮೇಲೆ ಒಂದು ಮನುಷ್ಯನಿಗೆ ಕಷ್ಟ ಬರ್ತಿದೆ ಅಂದರೆ, ನೋಡೋಣ ಇವರು ಎಲ್ಲಿವರೆಗೂ ತಡ್ಕೋತಾರೆ ಅಥವಾ ದೇವ್ರನ್ನೇನಾದರೂ ಬ್ಲೇಮ್ ಮಾಡ್ತಾರಾ ಅನ್ನೋದು ತುಂಬ ಜನ ಕಾಯ್ತಾ ಇರ್ತಾರೆ. ಅದರಲ್ಲೂ ನಾನು ಒಬ್ಳು ಅಂತ ಅನ್ಕೊಂತೀನಿ. ಒಂದೊಂದ್ಸತಿ ನಾನು ಕೂಡ ಅಯ್ಯೋ ಈ ಮೂಮೆಂಟಲ್ಲಿ ಈ ಥರ ಆಗೋಯ್ತಾ, ಇನ್ನೇನು ಫೈನಲ್ ಮೂಮೆಂಟು ಮನೆ ಕಟ್ತಾ ಇರೋದು, ಈ ಥರ ಮೂಮೆಂಟಲ್ಲಿ ನೆನೆಸ್ಬಿಟ್ರೆ ಎಷ್ಟು ಕಷ್ಟ ಆಗ್ಬಿಡುತ್ತೆ, ಮಾನ ಮರ್ಯಾದೆ ಹೋಗುತ್ತೆ. ಅದರಲ್ಲೂ ರಿಲೇಷನ್ನಲ್ಲೇ ಕೂಡ ಮಾನ ಮರ್ಯಾದೆ ಹೋಗುತ್ತೆ. ಏನು ಮಾಡೋದು ಅನ್ನೋ ಸಿಚುವೇಶನಲ್ಲಿ ತುಂಬ ಅಂದರೆ ತುಂಬಾ ಟೆನ್ಷನ್ ತಗೊಂಡಿದ್ದೆ ನಾನು. ಇವಾಗ ಆಲ್ಮೋಸ್ಟ್ ನಮ್ಮ ಮನೆಗೆ ಇನ್ನು ಬೇಕಾಗಿರೋದು ಗೈಸ್, ಎಲ್ಲ ಫುಲ್ ಕಂಪ್ಲೀಟ್ ಆಗೋಕ್ಕೆ ಇನ್ನೊಂದು 4 ಲಕ್ಷ ಬೇಕಾಗ್ಬೋದು. ಇನ್ಕ್ಲೂಡಿಂಗ್ ಪೂಜೆದನ್ನು ಸೇರಿಸಿ ನಾನು ಹೇಳ್ತಾ ಇರೋದು. ಆ ಒಂದು 4 ಲಕ್ಷ ಅಡ್ಜಸ್ಟ್ ಮಾಡೋದಕ್ಕೆ ನಮಗಂತೂ ತುಂಬ ಅಂದರೆ ತುಂಬಾನೇ ಫೈನಲ್ ಆಗಿ 4 ಲಕ್ಷ ಅಡ್ಜಸ್ಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಅದೇನೋ ಅಂತಾರಲ್ಲ, ಈಗ ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದೀವಿ, ಬಟ್ ₹4,000 ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. 4 ಲಕ್ಷ ಸಾರಿ. ಒಂದೊಂದ್ಸಲಿ ಅನ್ಸುತ್ತೆ ಬ್ಯಾಂಕಲ್ಲೇ ಒಡವೆ ಅಂತ ಅನ್ಸುತ್ತೆ. ಬಟ್ ಬ್ಯಾಂಕಂದು ಇವಾಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ನೋಡ್ತಾ ಇದ್ದೀವಿ ನಾವು, ಮೋಸ ಆಗ್ತದೆ, ಚಿನ್ನ ತಗೊಳ್ತಾರೆ ಅಂತ. ಈಗಿರೋ ಚಿನ್ನದ ರೇಟಲ್ಲಿ ನಾವೇನೋ ಇಟ್ಟು ಅದೇನೋ ಆಗಿ ಅದೆಲ್ಲ ರಿಸ್ಕ್ ತೊಗೊಳೋದು ಬೇಡ ಅನಿಸುತ್ತೆ. ಇನ್ನು ಕೆಲವೊಮ್ಮೆ ಅಯ್ಯೋ ಬೇರೆಯವ್ರನ್ನ ಬೇಡ ಬದಲು ನಮ್ಮ ಚಿನ್ನನೇ ಇಡೋಣ ಅಂತ. ಬಟ್ ನಾನು ರೀಸೆಂಟಾಗಿ ನೋಡಿದೆ, ನಮ್ಮ ಬೆಂಗಳೂರಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲೇ ಆಗಿರೋದಿದು. ಆ ಗೋಲ್ಡ್ ವೆಯ್ಟ್ ಏನಿರುತ್ತೆ, ಅವ್ರು ಇಟ್ಟಿದ್ದು ಆ್ಯಕ್ಚುಲಿ 20 ಗ್ರಾಮ್ ಅಂತೆ. ಬಟ್ ಬಿಡಿಸ್ಕೊಂಬಂದು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ದುಡ್ಡು ಬೇಕು ಅಂತೇಳಿ ಸೇಟು ಅಂಗಡಿಗೆ ಇಡಕ್ಕೆ ಹೋಗಿದ್ದಾರೆ. ಅಲ್ಲಿ 21.25 ಗ್ರಾಮ್ ಬಂದಿದೆ. ಸೊ ಹೆಂಗಿದು ಜಾಸ್ತಿ ಬರ್ತಾ ಇದೆ ಅಂತ ಚೆಕ್ ಮಾಡಿದಾಗ ಅವರು ಚೆಕ್ ಮಾಡಿದ್ದಾರೆ. ಬಟ್ ಸ್ವಲ್ಪ ಗೋಲ್ಡೇ ಇರಲಿಲ್ಲ, ಉಮ್ಮ ಗೋಲ್ಡ್ ಆಗಿಬಿಟ್ಟಿತ್ತು. ಈ ಥರ ಎಲ್ಲ ಇದ್ದರೆ ನಮಗೂ ಕೂಡ ತುಂಬ ಕಷ್ಟ ಆಗುತ್ತೆ. 1 ಗ್ರಾಮ್ 15,000 ಇದೆ. ಈ ಥರ ಟೈಮಲ್ಲಿ ಈ ಥರ ಮಾಡಿದ್ರೆ ಏನಾಗೋದು? ಸೊ ನಾನು ಅಂದ್ಕೊಂಡಿದ್ದೆ, ನಾನು ಆಗಲೇ ಹೇಳಿದೆ ಗೈಸ್, ಈ ಟೈಮಲ್ಲಿ ಯಾರು ಎಷ್ಟೇ ಮಾಡಿದ್ರು ನಮಗೆ ಕೃತಜ್ಞತೆನ ಸಲ್ಲಿಸ್ದಿರ ಇರೋಕ್ಕಾಗಲ್ಲ ಅಂತ ಹೇಳಿ. ಯಾಕೆಂದರೆ ಎಂಟೈರ್ ಫುಲ್ಲು ಮನೆಗೆ ಆಗಿರೋದು ನನಗೆ, ನನ್ನ ಫ್ಯಾಮಿಲಿನೇ ಆಗಿರೋದು, ಬೇರೆ ಯಾರೂ ಆಗಿಲ್ಲ ಅಂತ ನಾನು ತುಂಬ ಸಲ ಹೇಳ್ತಾ ಇದ್ದೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗಿವತ್ತು ನಿಜವಾಗ್ಲೂ ಪಾಪ ಇದು ಅವ್ರ ಚೀಟಿ, ನಮ್ಮ ಊರಲ್ಲಿರೋದೇ ನೋಡ್ತಾ ಇರ್ಬೋದು. ಪಾಪ ಅವ್ರ ಚೀಟಿ ಎತ್ತಿರೋದು ₹1,00,000. ಬಟ್ ಬಂದಿರೋದು ₹90,000 ಬಂದಿದೆ. ಇದೊಂದು 50,000 ಬಂಡಲು, ಇದು ₹40,000 ಬಂಡಲು. ನೀವು ನೋಡ್ತಾ ಇರ್ಬೋದು. ₹90,000 ಕೂಡ ಅವ್ರ ಮನೆಗೆ ತೊಗೊಂಡೋಗಿಲ್ಲ. ಇಲ್ಲ ಅಣ್ಣ ಇದು ಲಾಸ್ಟ್ ಮೂಮೆಂಟ್ ಅಲ್ಲಿದೆ ಅಂತ. ನಾನು ನೀವು ನಂಬ್ತಿರೋ ನಂಬಲ್ಲೋ ಗೊತ್ತಿಲ್ಲ, ನಾನು ಅವ್ರ ಹತ್ರ ನನಗೆ ದುಡ್ಡು ಬೇಕು ಅಂತಲೂ ನಾನು ಕೇಳಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವ್ರು ಏನೇನು ಕಷ್ಟದಲ್ಲಿರ್ತಾರೋ. ಯಾಕೆಂದರೆ ನಾವು ಒಬ್ಬರನ್ನ ಕೇಳಬೇಕು ಅಂತಂದರೆ ನಮ್ಗೆ ಗೊತ್ತಾಗುತ್ತೆ, ಅವ್ರು ಚೆನ್ನಾಗಿದ್ದಾರೆ, ಅವ್ರ ಹತ್ರ ಕೇಳೋಣ, ಅಥವಾ ಇವ್ರು ಚೆನ್ನಾಗಿಲ್ಲ ಬೇಡ ಪಾಪ ಕೇಳಿ ಇಲ್ಲ ಅಂದಾಗ ಅವರು ಒಂದು ರಿಪ್ಲೈ ಕೊಟ್ಬಿಡ್ತಾರೆ, ನಮ್ಮನ್ನು ನೋಡಿ ಬೇಕು ಬೇಕು ಅಂತ ಕೇಳ್ತಿದ್ದೀರಾ ಅಂತಂದರೆ ನಮಗೂ ಅವಾಗ ಹರ್ಟ್ ಆಗುತ್ತೆ ಅಂಥೇಳಿ ಅವ್ರ ಚೀಟಿ ಇವಾಗ ನಾನು ಅವ್ರ ಹತ್ರ ಹೋಗಿ ಕೇಳಿದ್ರೆ ನನ್ನ ಹತ್ರ ದುಡ್ಡಿರೋದು ನೋಡಿ ಕೇಳ್ತಾ ಇದ್ದಾಳೆ ಅಂತ ಅನ್ಕೊತಾರೆ ಅಂಥೇಳಿ
ನಾವು ಕೇಳಿರಲಿಲ್ಲ. ಸೊ ನಾವು ಹಿಂಗೆ ಆ್ಯಕ್ಚುಲಿ ಕಾಮನ್ ಆಗಿ ಅಯ್ಯೋ ಇನ್ನೊಂದು 4,00,000 ಕೆಲಸ ಇದೆ ಬಟ್ ಅಡ್ಜಸ್ಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಅಂತ ಮಾತಾಡಿದಾಗ ಅವರು ಚೀಟಿ ಎತ್ತಿದ್ದು ನಿಜವಾಗ್ಲೂ ಹಂಗೆ ತಂದು ಕೊಟ್ಟಿದ್ದಾರೆ. ಅವರಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಎಷ್ಟು ಕೊಟ್ಟಿದ್ದಾರೆ ಅಂತ ಇಂಪಾರ್ಟೆಂಟ್ ಅಲ್ಲ, ಯಾವ ಟೈಮಲ್ಲಿ ಕೊಟ್ಟಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ನೋಡಿ ಅವ್ರು ಇದೇ ಬ್ಯಾಗಿಗೆ ಹಾಕಿ ಕವರಿಗೆ ಹಾಕಿ ಹಿಂಗೆ ತಂದು ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹಂಗೆ ನನಗೆ ಈಗ ಒಂದು ಸ್ವಲ್ಪ ಧೈರ್ಯ ಬಂದಿದೆ. ಎಷ್ಟೇ ಕಷ್ಟ ಕಾಲದಲ್ಲಾದರೂ ಕೂಡ ದೇವ್ರ ಕೈ ಬಿಡಲ್ಲ ಅನ್ನೋದು ನನಗೆ ತುಂಬ ಅಂದರೆ ತುಂಬ ಆಗಿದೆ ಈಗ. ಸೊ ನೋಡೋಣ ಎಲ್ಲಿವರೆಗೂ ಇದೆ. ಅದರಲ್ಲಿ ಇವಾಗ 1,00,000 ಬಂದಿದೆ. ಇನ್ನು 3,00,000 ಈ ಅಡ್ಜಸ್ಟ್ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತ ಹೇಳಿದ್ರೆ ಇದೇ ರೀತಿ ಯಾರಾದರೂ ಈ ದುಡ್ಡಿರೋವರ್ಗು ಆ ಕೆಲಸ ಮಾಡಿಸ್ತಾ ಇರ್ತೀನಿ. ಇದು ಖಾಲಿ ಆದಮೇಲೆ ನೋಡೋಣ ನೆಕ್ಸ್ಟ್ ದಾನಿಗಳು ಯಾರಾದರೂ ಸಿಗ್ಬೋದು. ಬಟ್ ಇದನ್ನು ನಾನು ಅವ್ರಿಗೆ ಕೊಡಬೇಕು, ಕೊಡಲ್ಲ ಅಂತ ಅಲ್ಲ. ಗೃಹ ಪ್ರವೇಶ ಆದಮೇಲೆ ಮನೆಗೆ ಯಾರಾದರೂ ಬರ್ತಾರಲ್ವ, ಸೊ ಅವ್ರ ದುಡ್ಡಲ್ಲಿ ಅಡ್ಜಸ್ಟ್ ಮಾಡಿ ಅವರಿಗೆ ಕೊಡ್ತೀನಿ. ನನ್ನ ಟೈಮಿಗೆ ಆಗಿದ್ದೀರಾ. ಸೊ ತುಂಬ ಥ್ಯಾಂಕ್ಸ್. ನಾವು ಇನ್ನೊಂದು ಏನು ತಪ್ಪು ಮಾಡ್ತೀನಿ ಅಂದರೆ ಯಾವಾಗ್ಲೂ ಅಷ್ಟೇ ದೇವ್ರನ್ನ ಅಯ್ಯೋ ದೇವ್ರು ಎಲ್ಲಿದ್ದಾನೆ ಅಂತ ಬೈತೀವಿ. ಈಗ ಅನ್ನಿಸ್ತಾ ಇದೆ ದೇವ್ರು ಮೇ ಬಿ ನಮ್ಮನ್ನು ಚೆಕ್ ಮಾಡ್ತಿರ್ತಾನೆ ಅಂತ ಅನಿಸುತ್ತೆ. ಸೊ ಅವನು ಚೆಕ್ ಮಾಡಿ ತಾಳ್ಮೆ ಪರೀಕ್ಷಿಸಿ ಆಮೇಲೆ ತಥಾಸ್ತು ಅಂತ ಹೇಳ್ತಾನೆ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ಸ್ ಹೇಳ್ತೀನಿ ಗೈಸ್. ನಾನು ಕೇಳೋದಿಷ್ಟೇ, ಯಾವುದಾದ್ರೂ ಒಂದು ರೂಪದಲ್ಲಿ ದೇವ್ರು ಬಂದು ನಮ್ಮನ್ನು ಕಾಪಾಡ್ತಾನೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಅಂದ್ಕೊಳ್ತೀನಿ. ಹೋಪ್ ಕಳ್ಕೊಬೇಡಿ. ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ನಾನು ಪ್ರತಿ ವ್ಲಾಗಲ್ಲೂ ಕೇಳ್ತಾ ಇರ್ತೀನಿ. ಯಾಕೆಂತ ಹೇಳಿದ್ರೆ ಹೊಸದಾಗಿ ಏನೋ ಒಂದು ಮಾಡಬೇಕು ಅಂತ ಬಂದಿರುವಾಗ ಎಲ್ಲರೂ ದುಡ್ಡಿರೋರಿಗೆ ಮತ್ತು ಚೆನ್ನಾಗಿ ಅವ್ರು ಸಕ್ಸಸ್ ಆಗಿರೋರಿಗೆ ನಾವು ಸಕ್ಸಸ್ ಮಾಡೋದ್ರಲ್ಲಿ ಏನೋ ಪ್ರಯೋಜನ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಥ್ಯಾಂಕ್ ಯು ಗೈಸ್.